ಅನ್ನದಾತ ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ. ಜಮಖಂಡಿ. ಸಾರ್ವಜನಿಕರು ಮತ್ತು ರೈತರು ತಮ್ಮ ಕೆಲಸಗಳಿಗಾಗಿ ಕಚೇರಿಗೆ ಬಂದಾಗ ಅವರನ್ನು ಅನಾವಶ್ಯಕವಾಗಿ ಅಲೆದಾಡಿಸದೆ ಅವರ ಕೆಲಸಗಳನ್ನು ಶೀಘ್ರವಾಗಿ ಪೂರ್ಣಗೊಳಿಸಿಕೊಡಬೇಕು ಎಂದು ಶಾಸಕ ಜಗದೀಶ ಗುಡಗುಂಟಿ ಅವರು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸೂಚಿಸಿದರು. ನಗರದ ತಹಶೀಲ್ದಾರ್ ಕಚೇರಿಯ ಸಭಾಭವನದಲ್ಲಿ 15 ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಿ ಅವರು ಮಾತನಾಡಿದರು. ತಹಶೀಲ್ದಾರರು ಒಟ್ಟು 30 ಲ್ಯಾಪ್ಟಾಪ್ಗಳ ಅವಶ್ಯಕತೆಯ ಬಗ್ಗೆ ತಿಳಿಸಿದ್ದರು. ಅದರಂತೆ ಶಾಸಕರ ನಿಧಿಯಿಂದ ಈಗಾಗಲೇ 8 ಲ್ಯಾಪ್ಟಾಪ್ಗಳನ್ನು ನೀಡಲಾಗಿದ್ದು, ಕಂದಾಯ ಸಚಿವರಿಗೆ ಮನವಿ ಮಾಡಿದ ಫಲವಾಗಿ ಇಂದು ಇನ್ನೂ 15 ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಗಿದೆ. ಉಳಿದ 7 ಲ್ಯಾಪ್ಟಾಪ್ಗಳ ಅಗತ್ಯವಿದ್ದು ಅವುಗಳನ್ನು ಕೂಡ ಶೀಘ್ರದಲ್ಲಿಯೇ ಒದಗಿಸಲಾಗುವುದು ಎಂದು ಶಾಸಕರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸದಾಶಿವ ಮಕ್ಕೋಜಿ, ಶಿರಸ್ತೇದಾರ್ ಶಶಿಧರ ಚಲವಾದಿ, ಜಿಎಸ್ ಹೊಸಕೇರಿ, ಕಂದಾಯ ನಿರೀಕ್ಷಕ ಮಂಜುನಾಥ ದೊಡಮನಿ, ಪ್ರಕಾಶ್ ಪವಾರ್, ಭಗವಾನ್ ಗುಳಣ್ಣವರ್ ಉಪಸ್ಥಿತರಿದ್ದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ಕೋಟಿ ಜನ ಸಮಸ್ಯೆಗಳನ್ನು ಪರಿಹರಿಸಬೇಕು ಮತ್ತು ಆದಷ್ಟು ತೀವ್ರ ಗತಿಯಲ್ಲಿ ಎಲ್ಲ ಸಮಸ್ಯೆಗಳನ್ನು ಪರಿಹಾರಗೊಳಿಸಿ ಸರ್ಕಾರ ಎಲ್ಲರಿಗೂ ಸೌಲಭ್ಯವನ್ನು ಒದಗಿಸುವ ಒಂದು ಮಟ್ಟಕ್ಕೆ ಒದಗಿಸುವ ಒಂದು ಮಟ್ಟಕ್ಕೆ ಬರಬೇಕಾತಂದ್ರೆ ಇವತ್ತು ತಂತ್ರಜ್ಞಾನ ವಿಜ್ಞಾನ ಅಳವಡಿಕೆ ಎಲ್ಲ ವಿಭಾಗದಲ್ಲಿ ಮಾಡಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಒಂದು ಈ ಕಂದಾಯ ಇಲಾಖೆಯವರು ಭಾಳ ಪ್ರಯತ್ನ ಪಟ್ಟುಕೊಂಡು ಎಲ್ಲರ ಆಸ್ತಿ ರಸ್ತೆ ಆಗಲಿ, ಎಲ್ಲರ ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಬರ್ತ್ಡೇ ಸರ್ಟಿಫಿಕೇಟ್ ಆಗಲಿ, ಇನ್ನಿತರ ಎಲ್ಲ ಪ್ರಜೆಗಳಲ್ಲಿ ಬೇಕಾಗಿರುವಂಥ ರೆಕಾರ್ಡ್ಗಳನ್ನು ಹೊಂದಿ ಅವು ಕೂಡ ಪರಿಪೂರ್ಣವಾಗಿ ಪಾರದರ್ಶಕವಾಗಿ ಇರುವ ಹಾಗೆ ಯಾವುದೇ ಒಂದು ಮಾಲ್ ಪ್ರಾಕ್ಟೀಸ್ ಆಗದ ಹಾಗೆ ಮಾಡಬೇಕಂತಂದ್ರೆ ಇದು ಒಂದು ಅನಿವಾರ್ಯ. ಆ ನಿಟ್ಟಿನಲ್ಲಿ ನಾನು ಭಾಳಷ್ಟು ಇದೇ ಒಂದು ವರ್ಷದಿಂದ ನಾನು ಭಾಳಷ್ಟು ಹೇಳಿದೆ, ಎಲ್ಲರಿಗೂ ಕಡಿಮೆಪಡಿಸಿದ್ದೆ. ನನಗೂ ಕೂಡ ವಿಧಾನಸೌಧದಲ್ಲಿ ಕೂಡ ಹೇಳಿ ಬಂದಿದ್ದೆ. ಕಡಿಷ್ಟು ಮೊದಲು ಇಲ್ಲಿಂದ ಪ್ರಾರಂಭ ಮಾಡು ಅಂತೇಳಿ ಶಾಸಕರ ನಿಧಿಯಿಂದ ಒಟ್ಟು ಒಂದು 15 ರೂಪಾಯಿದಿಂದ ಕೊಡು ನಾವು ತಿಳಿಸಿದ ಹೇಳಿ ಅವತ್ತು 5 ಲಕ್ಷ ರೂಪಾಯಿದಾಗ ಒಂದು 8 ಬಂದು ನಾನು ಮತ್ತು ನ್ಯಾಯ ಕೂಡ ಪ್ರಶ್ನೆ ಇದ್ದಿತ್ತು. ಮತ್ತು ಇವತ್ತಿನ ನಮ್ಮ ಕೃಷ್ಣ ಬೈರೇಗೌಡರು ಕೂಡ ಭಾಳ ಮುಂದಾಲೋಚನೆಗಳವರು ಅದನ್ನು ಎಲ್ಲವನ್ನು ಗಣೀಕರಣ ಮಾಡುವುದಕ್ಕೋಸ್ಕರ ಇವತ್ತು ಎಲ್ಲ ವಿಷಯಗಳನ್ನು ಒಂದೇ ಕಡೆ ಕ್ರೋಢೀಕರಿಸಿ ಆದಷ್ಟು ಬೇಗನ ಅದನ್ನು ಪರಿಪಾಲನೆ ಮಾಡಲಿಕ್ಕೆ ಅತಿ ಯೋಗ್ಯವಾದದ್ದು ಈ ಒಂದು ಸಿಸ್ಟಮ್. ಇವತ್ತು ಈ ಒಂದು ಸಿಸ್ಟಮ್ನಿಂದ ನಿಜವಾಗಿ ಹೇಳಿದ್ರೆ ನಿಸರ್ಗ ಒಂದು ಸಂತೋಷ ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ, ಪರಿಸರವನ್ನು ಬದುಕಿಸಿ ಕೂಡ ಸಾಧ್ಯತೆ ಇದೆ. ಇದರ ಮಟ್ಟಿನಲ್ಲಿ ಪೇಪರ್ ಫ್ರೀ ಅಡ್ಮಿನಿಸ್ಟ್ರೇಷನ್ ಮತ್ತು ಯಾವುದೇ ಹೆಲ್ಪ್ ಮೊದಲು ನಾವು ನೋಡಿದ್ರೆ ನಾವು ಕೂತದ ಈಗ ಒಂದು 25 ವರ್ಷದಿಂದ ಒಂದು ಪಂಚಗಟ್ಟೆಗಳೇ ನಾವು VRL ಕಡೆ ಅಂತ ಕೊರಿಯರ್ ಕಡೆ ಕಳಿಸ್ತಿದ್ವಿ. ನಾವು ಅಲ್ಲಿ ಹೋದ ಕೂಡಲೇ ಯಾರಿಗೂ ಒಳಗೆ ಕೊಡಬೇಕು, ಏನು ಪತ್ರ ಮುಟ್ಟಬೇಕಾದ್ರೆ ಒಂದು ತಿಂಗಳು ಹಿಡಿದಿತ್ತು. ಹೀಗಾಗಿ ಆ ಪತ್ರ ವಿಲೇವಾರಿ ಮಾಡ್ಕೊಂಡು ಎಲ್ಲರ ಕಡೆ ಹೋಗ್ಬೇಕಾಯ್ತು. ಮತ್ತು ಆ ಪತ್ರ ಎಲ್ಲಿ ಸಿಕ್ಕೊಂಡೈತಿ, ಯಾರ ಕಡೆ ಬಿದ್ದೈತಿ, ಯಾರ ಡೆಸ್ಕ್ನಾಗ ಇಟ್ಟೈತಿ ಹುಡುಕಾಡ ಪಾಳೆ ಕೂಡ ಅವಾಗಿತ್ತು. ಈಗ ಪ್ರತಿಯೊಬ್ಬರು ಜವಾಬ್ದಾರಿ ಆಗ್ತದೆ. ಈಗ ಎಲ್ಲ ಬಿದ್ದಷ್ಟು ಈ ತುರಂತಾಗಿ ನಾವು ಕೊಟ್ಟಂಥ ಅರ್ಜಿ, ಪ್ರಜೆಗಳು ಕೊಟ್ಟಂಥ ಅರ್ಜಿಯನ್ನು ಸ್ಕ್ಯಾನ್ ಮಾಡಿಕೊಂಡು ಅದನ್ನು ತುರಂತವಾಗಿ ವಿಲೇವಾರಿ ಅದು ಒಂದೇ ಒಂದು ಪಟ್ಟಣದಲ್ಲಿ ಕ್ಷಣಾರ್ಥದಲ್ಲಿ ಯಾರಿಗೆ ತಲುಪಿಬಿಡದೆ ಅಲ್ಲಿ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಬಹಳ
ಅದೇ ರೀತಿ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಜನಸಾಮಾನ್ಯರಿಗೆ ತ್ವರಿತಗತಿಯಲ್ಲಿ ಮುಟ್ಟಿಸುವ ಒಂದು ನಿಟ್ಟಿನಲ್ಲಿ ಅತ್ಯಂತ ಡಿಜಿಟಲೀಕರಣಕ್ಕೆ ಒಂದು ಅನುಗುಣವಾಗುವಂತೆ ಎಲ್ಲ ಆ್ಯಪ್ಗಳನ್ನು ಅಭಿವೃದ್ಧಿಪಡಿಸಿದೆ. ಆ ಒಂದು ಆ್ಯಪ್ಗಳನ್ನು ನಮ್ಮ ಕ್ಷೇತ್ರ ಮಟ್ಟದ ಅಧಿಕಾರಿಗಳಾಗಿರ್ಬೋದು ಅಥವಾ ಕಚೇರಿಯ ಸಿಬ್ಬಂದಿಗಳಾಗಿರ್ಬೋದು ಅವನ್ನೆಲ್ಲ ಕೂಡಿ ಏನು ಸೇವೆಗಳಿದೆ ಅದನ್ನು ಸಕಾಲದ ಒಂದು ಮಿತಿಯಲ್ಲಿ ಕಾಲ ಮಿತಿಯೊಳಗೆ ಅದನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಈಗ ಹಾರ್ಡ್ ಕಾಪಿ ಮೂಮೆಂಟನ್ನು ನಾವು ಕಡಿಮೆ ಮಾಡಿ ಎಲ್ಲವೂ ಕೂಡ ಸಾಫ್ಟ್ ಕಾಪಿ ಮೂಮೆಂಟಲ್ಲಿ ಆಗ್ತಾ ಇದೆ. ಮಹತ್ತರವಾದ ಇನ್ನೊಂದು ಯೋಜನೆ ಅಂದರೆ ಇ ಆಫೀಸ್ ತಂತ್ರಾಂಶ. ಸೊ ಯಾವುದೇ ಒಂದು ಕಡತಗಳು ಹಾರ್ಡ್ ಕಾಪಿ ಕಚೇರಿಯಲ್ಲಿ ಒಂದೇ ಹಂತದಲ್ಲಿ ಸ್ಕ್ಯಾನ್ ಆಗಿ ನಂತರ ಅದು ಎಲ್ಲ ಮಟ್ಟದ ಕ್ಷೇತ್ರದ ಸಿಬ್ಬಂದಿಗಳಿಗೆ ಅಥವಾ ಕಚೇರಿ ಸಿಬ್ಬಂದಿಗಳಿಗೆ ಸಾಫ್ಟ್ ಕಾಪಿ ಮೂಲಕ ಹೋಗಿ ನಂತರ ಅದು ಆದಷ್ಟು ಬೇಗ ವಿಲೇವಾರಿ ಆಗುವಂಥ ನಿಟ್ಟಿನಲ್ಲಿ ಈ ಆಫೀಸ್ ತಂತ್ರಾಂಶವನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕಂದಾಯ ಇಲಾಖೆ ಕೂಡ ಆ ಒಂದು ಈ ಆಫೀಸ್ ತಂತ್ರಾಂಶವನ್ನು ನಿಯೋಜನೆ ಮಾಡಿದ ಒಂದು ನಿಟ್ಟಿನಲ್ಲಿ ಈಗ ಸರ್ಕಾರ ಎಲ್ಲ ಗ್ರಾಮ ಮಟ್ಟದ ಅಧಿಕಾರಿಗಳು ಕೂಡ ಪ್ರತಿಯೊಬ್ಬರಿಗೂ ಒಂದು ಲ್ಯಾಪ್ಟಾಪನ್ನು ನೀಡುವ ಕಾರ್ಯಕ್ರಮ ಯೋಜನೆಯನ್ನು ಹಮ್ಮಿಕೊಂಡಿದೆ. ಸೊ ಅದರ ಭಾಗವಾಗಿ ಇವತ್ತು ನಾವು ಜಮಖಂಡಿ ತಾಲೂಕಿನ ಸುಮಾರು 15 ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಕ್ರೋಮ್ಬುಕ್ಕನ್ನು ವಿತರಿಸುವ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಈ ಒಂದು ಕ್ರೋಮ್ಬುಕ್ಗಳನ್ನು ಬಳಸಿಕೊಂಡು ತಾವೆಲ್ಲರೂ ಕೂಡ ರೈತರಿಗೆ ಅನುಕೂಲವಾಗುವಂತೆ ಜನಸಾಮಾನ್ಯರಿಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ತಂತ್ರಾಂಶಗಳನ್ನು ಇದರಲ್ಲಿ ಅಳವಡಿಸಿಕೊಂಡು ಆದಷ್ಟು ಬೇಗನೆ ಅವರಿಗೆ ಸೇವೆಯನ್ನು ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೆಲಸ ಮಾಡಬೇಕಂತ ಹೇಳ್ತಾ ಈಗ ಈ ಒಂದು ಲ್ಯಾಪ್ಟಾಪ್ ವಿತರಣೆ ಗ್ರಾಮ ಮಟ್ಟದ ಅಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮವನ್ನು ಕುರಿತು ಮೊನ್ನೆ ಶಾಸಕರು ಒಂದೆರಡು ಮಾತನಾಡಬೇಕಂತ ಹೇಳಿ ಸೊ ನಮಸ್ಕಾರ ಅನ್ನದಾತ ವೀಕ್ಷಕರೇ. ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ, ವ್ಯಥೆ, ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ. ಹಳ್ಳಿಗಳಿಂದ ದಿಲ್ಲಿಯವರೆಗೆ, ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ, ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ. ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ. ಜೈ ಕಿಸಾನ್.